ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ಲು ಮೆದುವಾದ ಮೃದುವಾದ ಇಡ್ಲಿ ರೆಸಿಪಿ. ಇದು ಇನ್ಸ್ಟೆಂಟ್ ದಿಢೀರನೆ ಮಾಡೋ ಇಡ್ಲಿ ರೆಸಿಪಿ. ಮುಖ್ಯವಾಗಿ ಇದನ್ನು ಮಾಡಲಿಕ್ಕೆ ಅಕ್ಕಿ, ಅವಲಕ್ಕಿ, ರವೆ ಯಾವುದನ್ನೂ ಉಪಯೋಗ ಮಾಡ್ತಾ ಇಲ್ಲ. ಇನ್ಸ್ಟೆಂಟ್ ರೆಸಿಪಿ. ಕೇವಲ ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ಮುಖ್ಯವಾಗಿ ಇದು ಉಪವಾಸದ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ, ಯಾವ ಗ್ಲಾಸ್ ಆದರೂ ತಗೊಳ್ಳಿ, ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ. ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಬ್ಬಕ್ಕಿ ಉಬ್ಬುತ್ತೆ, ದೊಡ್ಡದಾಗುತ್ತೆ, ಸೈಜಲ್ಲಿ ಡಬಲ್ ಆಗುತ್ತೆ. ಆ ರೀತಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸುಮಾರು ಒಂದು 5ರಿಂದ 6 ನಿಮಿಷ ಬೇಕಾಗತ್ತೆ. 5ರಿಂದ 6 ನಿಮಿಷ ಆದಮೇಲೆ ಸಬ್ಬಕ್ಕಿ ಸೈಜೆಲ್ಲ ದೊಡ್ಡದಾಗಿದೆ ನೋಡಿ. ಈ ಗಸಗಸೆ ಎಳ್ಳೆಲ್ಲ ಹುರ್ಕೊಂಡ್ರೆ ಚಟ್ಪಟ ಅನ್ನತ್ತಲ್ಲ, ಆ ರೀತಿಯಾಗಿ ಇದು ಕೂಡ ಅನ್ನತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ಪುಡಿ ಮಾಡ್ಕೋಬೇಕು. ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಹುರ್ಕೊಂಡಿರೋ ಸಬ್ಬಕ್ಕಿ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಗ್ಲಾಸಷ್ಟು ಸಾಮೆ ಅಕ್ಕಿ, ಅಥವಾ ಇದನ್ನು ವರದಕ್ಕಿ, ವರಿ ಚಾವಲ್ ಅಂತ ಕೂಡ ಕರೀತಾರೆ, ಸಮ ರೈಸ್ ಅಂತ ಕೂಡ ಕರೀತಾರೆ. ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ, 1.5 ಗ್ಲಾಸಷ್ಟು ಸಮ ರೈಸ್ ಅಥವಾ ಸಮ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ತೀರಾನೇ ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಡ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧದಿಂದ 3/4 ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು, 1 ಗ್ಲಾಸಷ್ಟು ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ, ಸುಲಭ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಮುಖ್ಯವಾಗಿರೋ ಅಂಶ ಏನಂದರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿರಲಿ. ಕಲಸಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ಹಿಟ್ಟನ್ನ ನೆನೆಯಾಗಿ ಬಿಡಬೇಕು, ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ, ಗಟ್ಟಿಯಾಗೇ ಇರಬೇಕು. ಅಥವಾ ಬೈ ಚಾನ್ಸ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಕನ್ಸಿಸ್ಟೆನ್ಸಿ ಏನಾದರೂ ತೆಳುವಾಗೋದ್ರೆ ಮನೇಲಿ ಏನಾದರೂ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಅಥವಾ ವರದಕ್ಕಿ ಅಥವಾ ಸಮ ರೈಸ್ ಏನಾದರೂ ಉಳಿದಿದ್ರೆ ಮತ್ತೊಮ್ಮೆ ಅದನ್ನು ಪುಡಿ ಮಾಡಿ ಉಪಯೋಗ ಮಾಡ್ಬೋದು. ಇದು ಈನೋ ಫ್ರೂಟ್ ಸಾಲ್ಟು 1 ಟೀ ಸ್ಪೂನಷ್ಟು. ಇದಕ್ಕೆ ಬದಲಾಗಿ ಅಡುಗೆ ಸೋಡಾ ಕೂಡ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಪ್ಲೇಟ್ಗಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೋಬೇಕು, ಹಬೆಯಲ್ಲಿ ಬೇಯಿಸ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಮೆದುವಾದ ಮೃದುವಾದ ಇಡ್ಲಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ಉಪವಾಸಕ್ಕೆ ಇದು ಮುಖ್ಯವಾಗಿರೋ ಅಂಥ ರೆಸಿಪಿ. ಟೇಸ್ಟಿಯಾಗಿ ಕೂಡ ಇರುತ್ತೆ, ಆರೋಗ್ಯಕರ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.